ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವೀಕ್ ನಾನೊಂದು ಶಿಬಾ ಇನು ಮೀಮ್ ಕಾಯಿನ್ ಬಗ್ಗೆ ಒಂದು ಶಾರ್ಟ್ಸ್ ಮಾಡಿದ್ದೆ. ಇಲ್ಲಿದೆ ನೋಡಿ, ಶಿಬಾ ಇನು ಟಾರ್ಗೆಟ್ ಅಂತ. ನೋಡಿ, ಈ ವಿಡಿಯೋ ಮಾಡಿದಾಗ ಅದರ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು $0.001022 ಇದೆ, $1022 ಅವತ್ತೇ ನಾನು ಹೇಳಿದ್ದೆ ಎಲ್ಲರಿಗೂ ಈ ಶಿಬಾ ಇನು ಕಾಯಿನ್ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇದನ್ನು ಬೈ ಮಾಡಿ, ಏಕೆಂದರೆ ಈ ಕಾಯಿನಿಂದ ನಾವು ಲಕ್ಷಾಧಿಪತಿನ ಆಗ್ಬೋದು ಮತ್ತು ಕೋಟ್ಯಾಧಿಪತಿನೇ ಆಗ್ಬೋದು. ಆದರೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡಬೇಕು. ಬಟ್ ಶಾರ್ಟ್ ಟರ್ಮಲ್ಲಿ ಇದು ಅಪ್ ಟ್ರೆಂಡ್ ಇದೆ, ಅಂದರೆ ಬುಲ್ಲಿಶಲ್ಲಿದೆ. ಅದು ಈ ವಿಡಿಯೋದಲ್ಲಿ ಈಗ ಶಿಬಾ ಇನು ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. What is Shiba Inu? Shiba Inu is a cryptocurrency meme token launched by an anonymous founder called Ryoshi. ರಯೋಶಿ ಅನ್ನೋನು ಈ ಶಿಬಾ ಇನುನ ಫೌಂಡರು. ಇದನ್ನು ಏನಕ್ಕೆ ಫೌಂಡ್ ಮಾಡ್ತಾನೆ ಅಂದರೆ, ಡೋಜ್ ಕಾಯಿನ್ ಅಂತ ಒಂದು ಮೀಮ್ ಕಾಯಿನ್ ಆಲ್ರೆಡಿ ಇರುತ್ತೆ, ಅದನ್ನು ಬೀಟ್ ಮಾಡಬೇಕು ಅಂತ ಡೋಜ್ ಕಾಯಿನ್ ಕಿಲ್ಲರ್ ಅಂತ ಶಿಬಾ ಇನುನ ಕಂಡುಹಿಡಿತಾನೆ. ಇದನ್ನು ಯಾವಾಗ ಕ್ರಿಯೇಟ್ ಮಾಡಿದ್ದು ಅಂದರೆ ಆಗಸ್ಟ್ 2020 ಇದು ಲಾಂಚ್ ಆಗುತ್ತೆ. ಅಂದರೆ ಮಾರ್ಕೆಟಲ್ಲಿ ಕ್ರಿಪ್ಟೋಕರೆನ್ಸಿ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಅದಾದ ನಂತರ ನೋಡಿ, ಇದು ಫಸ್ಟ್ ಟೈಮ್ ಅಪ್ ಆದಾಗ ನೋಡಿ, ಇಲ್ಲಿದೆ ನೋಡಿ, 00000090 ಇದೆ, 119. ಆ್ಯಕ್ಚುಲಿ 10 ಇತ್ತು, 10 ಡಿಜಿಟ್ ಲೆಸ್ ಆಗಿ $119 ಆಗುತ್ತೆ. ಅದಾದ ನಂತರ ಸೆಕೆಂಡ್ ಅಪ್ ಟ್ರೆಂಡ್ ಅಂದರೆ ಇದು 2021 ಆಗುತ್ತೆ. ಅಕ್ಟೋಬರ್ 2021 ಇಲ್ಲಿದೆ ನೋಡಿ, 2021 ಆಲ್ ಟೈಮ್ ಹೈ ಹೋಗುತ್ತೆ. ಇಲ್ಲಿ ಆಲ್ ಟೈಮ್ ಹೈ ಹೋಗುತ್ತೆ. ಆವಾಗ ಇದು 4 ಡಿಜಿಟನ್ನು ಲೆಸ್ ಮಾಡಿಕೊಂಡು 8,845ಕ್ಕೆ ಆಲ್ ಟೈಮ್ ಹೈ ಹೋಗುತ್ತೆ. 8,845 ಆಲ್ ಟೈಮ್ ಹೋಗಿ ಮತ್ತೆ ಲೋಯೆಸ್ಟಿಗೆ ಬರುತ್ತೆ. ಲೋಯೆಸ್ಟ್ ಎಲ್ಲಿ ಬರುತ್ತಪ್ಪ ಅಂದರೆ 108 ಅನ್ನೋದು ಇದು ಲೆಸ್ ಆಗಿ ಬರೀ $500 ಬರುತ್ತೆ. ಅಂದರೆ $500 ಅಲ್ಲಿಗೆ ಬರುತ್ತೆ. ಓಕೆ, ಇದು ಒಂದು ಬ್ರೀಫ್ ಹಿಸ್ಟ್ರಿ ಶಿಬಾ ಇನು ಬಗ್ಗೆ. ಈಗ ನಾವು ಒಂದು ಕಾಯಿನ್ ಮಾರ್ಕೆಟ್ ಆ್ಯಪ್ ಅಂತ ಇದೆ. ಕಾಯಿನ್ ಮಾರ್ಕೆಟ್ ಆ್ಯಪ್ ಅಂತ ಇದೆ. ಇದು ಕ್ರಿಪ್ಟೋ ಕರೆನ್ಸಿ ಏನು ಮಾರ್ಕೆಟ್ ಪ್ಲೇಸ್ ಇದು. ಇಲ್ಲಿ ನೋಡಿ, ಇದು ಮಾರ್ಕೆಟ್ ಕ್ಯಾಪ್ ರ್ಯಾಂಕಿಂಗು, ಅದರಲ್ಲಿ ಫಸ್ಟು BTC ಇದೆ. BTC ಇಲ್ಲಿದೆ. ಇಲ್ಲಿ ನೋಡಿ, BTC ಹಾಲ್ವಿಂಗ್ ಅಂತ ಇದೆ. BTC ಹಾಲ್ವಿಂಗು ನೋಡಿ, ಇನ್ನೂ 50 ಡೇಸ್ ಬಾಕಿ ಇದೆ. 50 ಡೇಸ್ 2 hours ಎಷ್ಟು ಬಾಕಿ ಇದೆ ಅಂತ ತೋರಿಸ್ತಾ ಇದೆ. ಈ ಹಾಲ್ವಿಂಗ್ ಇರೋದ್ರಿಂದನೇ ಈ BTC ಈಗ ಪಂಪ್ ಆಗ್ತಾ ಇರೋದು. ಓಕೆ, ಸೆಕೆಂಡ್ ರ್ಯಾಂಕಲ್ಲಿ ETH ಇದೆ. ಹಾಗೆ ನೋಡಿ, 11th ಪ್ಲೇಸಲ್ಲಿ ಶಿಬಾ ಇನು ಇದೆ. ಇದು 18th ಪ್ಲೇಸಲ್ಲಿತ್ತು, ಈಗ 11th ಪ್ಲೇಸಿಗೆ ಬಂದಿದೆ. ಇಲ್ಲಿ ನೋಡಿ, ಈಗ ಮಾರ್ಕೆಟ್ ನೋಡಿ, ನಾನು ವಿಡಿಯೋ ಮಾಡಿದಾಗ 1,100 ಇತ್ತು, ಈಗ 2,300 ಆಗಿದೆ. ಅಲ್ಲ, 100% ಅಪ್ ಆಗಿದೆ. ಇಲ್ಲಿ ನೋಡಿ, ಇದೊಂದು ಚಾರ್ಟ್ ಇದೆ, ಇದರಲ್ಲಿ ನೋಡಿ ಮಂತ್ಲಿಯಲ್ಲಿ ಬುಲ್ಲಿಶಲ್ಲಿದೆ. ಇಲ್ಲಿ ನೋಡಿ, ಮಂತ್ಲಿ ಲಾಸ್ಟ್ ಕ್ಯಾಂಡಲ್ ಇದೆಯಲ್ಲ, ಇದು ಮಂತ್ಲಿ ಕ್ಯಾಂಡಲ್ಲು, ಇದು ಬುಲ್ಲಿಶಲ್ಲಿದೆ. ನೋಡಿ, ಆಲ್ ಟೈಮ್ ಹೈ
8,845 ಆಗಿದೆ. ಇದ್ರ ಲೋಯೆಸ್ಟ್ ನೋಡಿ ಎಷ್ಟಿದೆ, ಇದ್ರ ಆಲ್ ಟೈಮ್ ಲೋ 10 zeros ಇದೆ ಅದರಲ್ಲಿ. 10 zeros ಇದೆ. ಈಗ ಲೆಸ್ ಆಗಿ ಬರೀ 4 0 ಅಷ್ಟೇ ಇದೆ. ರ್ಯಾಂಕ್ 11th ರ್ಯಾಂಕಲ್ಲಿದೆ. ಹಾಗೆ ಇದ್ರ ಟೋಟಲ್ ಸಪ್ಲೈ ಬಂದ್ಬಿಟ್ಟು ಕಾಯಿನು 589 ಟ್ರಿಲಿಯನ್. 1 ಟ್ರಿಲಿಯನ್ ಅಂದರೆ 1,00,000 ಕೋಟಿ. 1,00,000 ಕೋಟಿ ಇಂಟು 589 ಮಾಡ್ಕೊಳ್ಳಿ, ಅಷ್ಟು ಸಪ್ಲೈ ಇದೆ. ಬಟ್ ಈಗ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 13.61 ಬಿಲಿಯನ್. ಇಲ್ಲಿದೆ ನೋಡಿ, 13.61 ಬಿಲಿಯನ್. ಈಗ ಇದು ಲಾಸ್ಟ್ ವೀಕಲ್ಲಿ ಬರೀ 7 ಬಿಲಿಯನ್ ಇತ್ತು. 1100 ಇದ್ದಾಗ ಮಾರ್ಕೆಟ್ ಪ್ರೈಸು ಬರೀ 7 ಬಿಲಿಯನ್ ಇತ್ತು. ಈಗ 13 ಬಿಲಿಯನ್ ಆಗಿದೆ. ಅದಕ್ಕೋಸ್ಕರ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಅಪ್ಪಾಗಿ, ಮಾರ್ಕೆಟ್ ಕ್ಯಾಪ್ ಇಂಪ್ರೂವ್ ಆಗೋದ್ರಿಂದ ಇದು 18th ರ್ಯಾಂಕಿಂದ 11th ರ್ಯಾಂಕಿಗೆ ಬಂದಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ನಾನೊಂದು ಶಿಬಾ ಇನ್ನು ಟಾರ್ಗೆಟ್ ಚಾರ್ಟ್ ಅಂತ ಒಂದು ಮಾಡಿಟ್ಟಿದ್ದೀನಿ. ಇಲ್ಲಿ ಇದು 2 ದಿನದ ಹಿಂದೆ ಈ ಚಾರ್ಟ್ ಮಾಡಿಟ್ಟಿದ್ದೆ. ಆವಾಗ $1,300 ಇತ್ತು. ಅಕಸ್ಮಾತ್ ಏನಾದರೂ 10 ಕೋಟಿ ಕಾಯಿನ್ ಪರ್ಚೇಸ್ ಮಾಡಿದರೆ ಆವಾಗ 1,300 ಇದ್ದಾಗ $1,300 ಆಗೋದು. ಅಂದರೆ ಈಗ ಅರೌಂಡ್ 80 ಪರ್ ಡಾಲರ್ ಅಂತ ತೊಗೊಂಡ್ರೆ 1,00,000 ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು. ಕೇವಲ 1,00,000 ಇನ್ವೆಸ್ಟ್ಮೆಂಟು. ಈಗ ನೋಡಿ, 1,00,000 ಇನ್ವೆಸ್ಟ್ಮೆಂಟ್ ನೀವು ಲಾಸ್ಟ್ ವೀಕ್ ಹಾಕಿದರೆ ಈಗ ಅದರ ವ್ಯಾಲ್ಯೂ ಬಂದ್ಬಿಟ್ಟು, ನಾನು ನೋಡಿ ಸೆಕೆಂಡ್ ಇಯರ್ ನಾನು ಇಯರ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೂ ಈ ಇಯರಲ್ಲೇ 2024ರಲ್ಲೇ ಇದು ಇಲ್ಲಿ 5th ಇಯರ್ ಇದೆಯಲ್ಲ, ಅಲ್ಲಿವರೆಗೂ ಹೋಗೋ ಸಾಧ್ಯತೆ ಇದೆ. ಅವರೇಜ್ 13,000ವರೆಗೂ ಹೋಗೋ ಸಾಧ್ಯತೆ ಇದೆ. ಓಕೆ, ಈಗ ನೋಡಿ, ನೀವು ಏನಾದರೂ 1,300 ಅಂದರೆ 1,00,000 ಹಾಕಿದರೆ 1,300 ಇರೋದು 2,000. ಈಗ 2,300 ಇದೆ, ನಾನು 2,000 ಅಂತ ರೌಂಡ್ ಫಿಗರ್ ತೊಗೊಂಡಿದ್ದೀನಿ. 1,00,000 ಹಾಕಿದರೆ ನೋಡಿ 50% ಅಪ್ ಆಗಿ ಇದು ಪರ್ಸೆಂಟೇಜ್ ಅಪ್ಪು 1,60,000 ಆಗೋದು. ನಿಮಗೆ 1,60,000 ಆಗೋದು. ಈಗ 2,300 ಇದೆ. ಓಕೆ, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 5,000. ಈ 5,000 ಟಾರ್ಗೆಟ್ ಆದರೆ ಅವಾಗ ಎಷ್ಟಾಗುತ್ತೆ, 385% ಅಪ್ ಆಗುತ್ತೆ. ಆವಾಗ ಆ 1,00,000 ಇದ್ದು 4,00,000 ಆಗುತ್ತೆ. ಇದೇ ರೀತಿ ನೀವು ನೋಡಿ, 10,000 ಆದರೆ ನಿಮಗೆ 8,00,000 ಆಗುತ್ತೆ. ಅಂದರೆ 769% ಅಪ್ಪು. ಇಲ್ಲಿ ನೋಡಿ, ನೀವು 1 ಕೋಟಿ ಆಗಬೇಕು ಅಂದರೆ ಇದು 10,000% ಅಪ್ ಆಗಬೇಕು. 52 ಲಕ್ಷ ಆಗಬೇಕು ಅಂದರೆ 5,000% ಅಪ್ ಆಗಬೇಕು. ನಿಮಗೆ ಅನಿಸ್ಬೋದು, ಇಷ್ಟು ಪರ್ಸೆಂಟೇಜೆಲ್ಲ ಎಲ್ಲಿ ಓಡುತ್ತೆ ಸರ್ ಅಂತ ನೀವು ಕ್ವಶನ್ ಕೇಳ್ಬೋದು. ಅದಕ್ಕೆ ನಾನು ಇಲ್ಲಿ ಉತ್ತರ ಕೊಡ್ತೀನಿ. ಇಲ್ಲಿ ನೋಡಿ, ಕಾರ್ ಮಾರ್ಕೆಟ್ ಆ್ಯಪಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಕ್ಯಾಪ್ ಅಂತ ತೊಗೊಂಡ್ರೆ ಇಲ್ಲಿ ನೋಡಿ, ಇದುವರೆಗೂ ಇಲ್ಲಿ ಪರ್ಸೆಂಟೇಜ್ ಇದೆ ನೋಡಿ. ಇಲ್ಲಿ ಪರ್ಸೆಂಟೇಜ್ ಇದೆ ನೋಡಿ. ಇಲ್ಲಿ 17,26,000% ಇದುವರೆಗೂ ಓಡಿದೆ. ಅದು ಫಸ್ಟ್ ಅದು ಯಾವಾಗ ಅದು ಆಗಸ್ಟ್ 2020ರಿಂದ ಕ್ರಿಯೇಟ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ 17,00,000% ಅದು ಅಪ್ಪಾಗಿದೆ. ಹಾಗಾಗಿ ಈ 10,000% ಅಪ್ಪಾಗೋದು ಏನು ದೊಡ್ಡ ವಿಷಯ ಏನಲ್ಲ. ಆದರೆ ಇದು ಎಷ್ಟು ಇಯರ್ ತೊಗೊಳುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಕ್ಯಾಪ್ ಅಪ್ ಆದಂಗೂ, ಮಾರ್ಕೆಟ್ ಕ್ಯಾಪ್ ಇಂಪ್ರೂವ್ ಆದಂಗೂ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗೂ ಇದು $10,000% ಅಪ್ ಆಗುತ್ತೆ. ಮತ್ತು ನಿಮ್ಮ 1,00,000 ಇನ್ವೆಸ್ಟ್ಮೆಂಟ್ 1 ಕೋಟಿ ಆಗುತ್ತೆ. ಬಟ್ ನೀವು ಸ್ವಲ್ಪ ಲಾಂಗ್ ಟರ್ಮಾಗಿ ವೆಯ್ಟ್ ಮಾಡಬೇಕು. ನನ್ನ ಪ್ರಕಾರ ಇದು
ಈ ಎರಡೆರಡು ವರ್ಷಕ್ಕೂ ಒಂದೊಂದೊಂದು ಡಿಜಿಟ್ ಲೆಸ್ ಆಗ್ತಾ ಬಂದಿದೆ. ಹಾಗಾಗಿ ಒಂದು 5 to 10 ಇಯರ್ಸಲ್ಲಿ ಇದು ಹೋಗೋ ಸಾಧ್ಯತೆ ಇದೆ. ಎಷ್ಟು 1 ಕೋಟಿ ಆಗುವ ಸಾಧ್ಯತೆ ಇದೆ 5 to 10 ಇಯರ್ಸಲ್ಲಿ. ಬಟ್ ಇಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕ್ರಿಪ್ಟೋ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ, ನೀವು ₹100 ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಬೈ ಮಾಡ್ಬೋದು. ಉದಾಹರಣೆ, ಒಂದು ಟಾಟಾ ಮೋಟಾರ್ಸ್ ಇದೆ, ಆದರೆ ಈಗ ಕರೆಂಟ್ ಮಾರ್ಕೆಟ್ ಪ್ರೈಸು 980 ಇದೆ. ಬಟ್ ನೀವು ₹100 ಹಾಕಿದ್ರೆ, ₹100 ನಿಮ್ಮಲ್ಲಿದ್ದರೆ ಟಾಟಾ ಮೋಟಾರ್ಸನ್ನು ನೀವು ಬೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ₹100 ಹಾಕಿದ್ರೆ ₹100 ನಿಮಗೆ ಫ್ರಾಕ್ಷನ್ ಎಷ್ಟು ಬರುತ್ತೆ ಅಷ್ಟು ಸಿಗುತ್ತೆ. ಅದೊಂದು ಇಲ್ಲಿ ಅಡ್ವಾಂಟೇಜ್ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟಲ್ಲೂ ಇದೊಂದು ಕಾನ್ಸೆಪ್ಟ್ ಬರೋ ಸಾಧ್ಯತೆ ಇದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಮಾಡಿದ್ದು ಉದ್ದೇಶ ಏನಂದರೆ, ಇದು 10,000% ಅಪ್ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಟ್ ನೀವು ಲಾಂಗ್ ಟರ್ಮ್ ಕಾಯಬೇಕಾಗತ್ತೆ. ಈಗ ರೀಸೆಂಟಲ್ಲಿ ನೀವು ಯಾವ ಪ್ರೈಸಿಗೆ ಎಕ್ಸಿಟ್ ಆಗ್ಬೋದು ಅಂದರೆ, ಇಲ್ಲಿ 5th ಇಯರ್ ಇದೆಯಲ್ಲ, ಇಲ್ಲಿ ಇದೆಯಲ್ಲ, ಈ ಪರ್ಸೆಂಟೇಜ್ ಅಪ್ ಹೋಗೋ ಸಾಧ್ಯತೆ ತುಂಬ ಇದೆ. ಇಲ್ಲಿಗೆ ನೀವು ಒಂದು 50 to 80% ನೀವು ಪ್ರಾಫಿಟ್ ಬುಕ್ ಅಂದರೆ 1000% ಇದು ಅಪ್ ಆಗ್ತಿದ್ದಾಗೆ ನೀವು ಪ್ರಾಫಿಟ್ ಬುಕ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಅಲ್ಲಿಂದ ಮತ್ತೆ ಡೌನ್ ಬರುತ್ತೆ. ಇದು ಡೌನ್ ಬಂದರೆ ಯಾವ ಪ್ರೈಸಿಗೆ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ರನ್ ಆದಾಗ ಇಲ್ಲಿ ನೋಡಿ, ಫಸ್ಟ್ ಟೈಮ್ ಇದು ಬುಲ್ ರ್ಯಾಲಿ ಆದಾಗ ಇಲ್ಲಿದೆ ನೋಡಿ, ಇಲ್ಲಿ ಆವಾಗ ಇದು 3,800ವರೆಗೂ ಹೋಗಿ ಬಂದಿದೆ. ಆ ನಂತರ ಮತ್ತೆ ಇದು 500ಗೆ ಬಂತು. ನಂತರ ಮತ್ತೆ ಸೆಕೆಂಡ್ ಟೈಮ್ ಹೋದಾಗ 8,800 ಅರೌಂಡ್ 9,000ವರೆಗೂ ಹೋಗಿ ಮತ್ತೆ 500ಗೆ ಬಂತು. ಆದರೆ ಈಗ ಮತ್ತೆ ಫಸ್ಟ್ ಫೇಸಲ್ಲಿ ಅಪ್ ಆಗಿದೆ. ಫಸ್ಟ್ ಫೇಸಲ್ಲಿ 100% ಅಪ್ ಆಗಿದೆ. ಇನ್ನೂ ಬುಲ್ ರ್ಯಾಲಿ ಬಾಕಿ ಇದೆ. ಯಾಕೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿದೆ ಮಂತ್ಲಿ ಚಾರ್ಟಲ್ಲಿ. ಇಲ್ಲಿ ನೋಡಿ, RSI ಇದೆಯಲ್ಲ, ಇದು RSI ಇನ್ನೂ 66 ಇದೆ. RSI 66 ಇದೆ. ಇದು 90 ಹೋಗೋವರೆಗೂ ಅಪ್ ಆಗುತ್ತೆ, ಅಪ್ ಟ್ರೆಂಡಲ್ಲೇ ಇರುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಅಡ್ವೈಸ್ ಮಾಡೋದೇನೆಂದರೆ, ನಿಮಗೆ ಎಷ್ಟಾಗುತ್ತೆ, 1,00,000 ಹಾಕೋಕ್ಕಾಗಲಿಲ್ಲ ಅಂದ್ರೂ 10,000 ಹಾಕಿ, ಇಲ್ಲ 20,000 ಹಾಕಿ, ಎಷ್ಟಾಗುತ್ತೆ ಅಷ್ಟು ಹಾಕಿ ಬೈ ಮಾಡಿ ನಿಮ್ಮ ಹಣವನ್ನು ಡಬಲ್ ಮಾಡ್ಕೊಳೋಕ್ಕೆ ಇದು ಒಳ್ಳೆಯ ಅವಕಾಶ. ಯಾಕೆಂದರೆ 2024 ಮತ್ತು 2025 ಇದು ಕ್ರಿಪ್ಟೋ ಕರೆನ್ಸಿ ಇಯರ್ ಅಂತಲೇ ಹೇಳ್ತಾರೆ. ಯಾಕೆ ಅಂದರೆ, 2024 ಏಪ್ರಿಲಲ್ಲಿ ಬಿಟ್ಕಾಯಿನ್ ಹಾಲ್ವಿಂಗ್ ಇದೆ. ಬಿಟ್ಕಾಯಿನ್ ಹಾಲ್ವಿಂಗ್ ಆಗ್ತಿದ್ದಂಗೆ ಬಿಟ್ಕಾಯಿನ್ ರ್ಯಾಲಿ ತೊಗೊಂಡಷ್ಟು ಆಲ್ಟ್ ಕಾಯಿನ್ಸ್ ನೆಕ್ಸ್ಟ್ರಲ್ಲಿ ಆಲ್ಟ್ ಕಾಯಿನ್ಸ್ ತೊಗೊತೇವೆ. ಆಲ್ಟ್ ಕಾಯಿನ್ಸ್ ಅಂದರೆ ಅದರ್ ಕಾಯಿನ್ಸು. ಬಿಟ್ಕಾಯಿನು ETH ಬಿಟ್ಟು ಉಳಿದಿದ್ದೆಲ್ಲ ಕಾಯಿನ್ಸ್ ಎಲ್ಲ ಆಲ್ಟ್ ಕಾಯಿನ್ಸೇ. ಸೊ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ಚಾರ್ಟ್ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ. ಈ ಚಾರ್ಟನ್ನು ನಾನು ಕಳಿಸ್ತೀನಿ. ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಿಮ್ಮ ವಾಟ್ಸಪ್ಪಿಗೆ ಹಾಕ್ತೀನಿ. ಇದನ್ನು ನೋಡಿಕೊಂಡು ನೀವು ಯಾವ ಪ್ರೈಸಿಗೆ ಎಷ್ಟು ಎಕ್ಸಿಟ್ ಆಗ್ಬೋದು, ಇದ್ರ ಫಾರ್ಮುಲಾ ಇದೆ. ಈ ಮಾರ್ಕೆಟ್ ಪ್ರೈಸು ಅಥವಾ ನಿಮ್ಮ ಕ್ವಾಂಟಿಟಿ ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ, ನಿಮ್ಮ 10 ಕೋಟಿ ಕಾಯಿನ್ ಬೈ ಮಾಡೋಕ್ಕಾಗಲಿಲ್ಲ ಅಂದ್ರೂ 1-2 ಕೋಟಿನಾದರೂ ಬೈ ಮಾಡಿಕೊಂಡ್ರೂ ತುಂಬ ಒಳ್ಳೆಯದು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.